ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನಿವತ್ತು ನಿಮಗೆ ಆಶ್ರಮ ದಂಧೆಯ ವಿಚಿತ್ರ ಕತೆ ಹೇಳ್ತೀನಿ. ಎಲ್ಲೋ ನಮಗೆ ಅನಾಥರು, ಅಸಹಾಯಕರು, ವೃದ್ಧರು ಅಂದರೆ ಕರುಣೆ ಉಕ್ಕಿ ಹರಿಯುತ್ತೆ. ಇವರಿಗೇನಾದರೂ ಸಹಾಯ ಮಾಡಬೇಕು ಅನ್ಸುತ್ತೆ. ಆದರೆ ನಮ್ಮ ಕರುಣೆನ ಮಿಸ್ಯೂಸ್ ಮಾಡಿಕೊಂಡು, ನಮ್ಮ ಸಹಾಯನ ಮಿಸ್ಯೂಸ್ ಮಾಡಿಕೊಂಡು ಈ ಅನಾಥರಿಗೆ, ವೃದ್ಧರಿಗೆ, ಅಸಹಾಯಕರಿಗೆ ಮೋಸ ಮಾಡಿ ಅವರನ್ನು ಕತ್ತಲ ಕೂಪಕ್ಕೆ ತಳ್ಳಿ ತಮ್ಮ ಸ್ವಾರ್ಥ ಸಾಧನೆಗೆ ತಮ್ಮ ಬೇಳಿ ಬೇಯಿಸಿಕೊಳ್ಳುವಂತಹ ವಿಚಿತ್ರ ಸ್ವಾರ್ಥಿಗಳ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಹೊಡೆದ್ರ ಚೆನ್ನಾಗಿದೆಯಲ್ಲ. ನನಗೆ ಶಾಂತಿ ಇಲ್ಲ. ಎಲ್ಲಾದರೂ ಕರ್ಕೊಂಡು ಹೆಣ್ಣ ಮಕ್ಕಳಿಗಂತೂ 90% ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಂತ ಅನಾಥಾಶ್ರಮಗಳಲ್ಲಿ. ಹೀಗೆ ನೋವು, ಆಕ್ರಂದನ, ಭಯ, ಆತಂಕವನ್ನು ವ್ಯಕ್ತಪಡಿಸಿದ ಅನೇಕ ಪತ್ರಗಳು ನಮ್ಮ ಕವರ್ ಸ್ಟೋರಿ ವಿಭಾಗಕ್ಕೆ ಬಂದಿದ್ದವು. ಒಂದೊಂದು ಪತ್ರಗಳಲ್ಲಿ ಒಂದೊಂದು ಕರುಣಾಜನಕ ಕತೆ, ಒಂದೊಂದು ಭಯಾನಕ ವಿಚಾರಗಳು. ಈ ಪತ್ರಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿರೋ ಅನಾಥಾಶ್ರಮ, ವೃದ್ಧಾಶ್ರಮಗಳ ಕಂಡು ಕೇಳರಿಯದ ಸ್ಟೋರಿಗಳಿದ್ದವು. ನಾಲ್ಕು ಗೋಡೆಗಳ ಮಧ್ಯೆ ಹುದುಗಿ ಹೋಗುತ್ತಿರುವ ಅಸಹಾಯಕರ ಈ ಆಕ್ರಂದನವನ್ನು ಹೊರ ಜಗತ್ತಿಗೆ ಕೇಳಿಸಲೇಬೇಕು. ಮುಖವಾಡ ಹಾಕಿಕೊಂಡು ದಂಧೆ ನಡೆಸುತ್ತಿರುವ ಆಶ್ರಮಗಳ ಮುಖವಾಡ ಕಳಚಲೇಬೇಕು. ಆ ಮೂಲಕ ಕುರುಡು ಸರ್ಕಾರದ ಕಣ್ತೆರೆಸಬೇಕು ಅಂತ ನಿರ್ಧರಿಸಿ ಕಾರ್ಯಾಚರಣೆಗಿಳಿಯಿತು ಕವರ್ ಸ್ಟೋರಿ ತಂಡ. ನಾವು ರಿಯಾಲಿಟಿ ಚೆಕ್ಗಾಗಿ ಮೊದಲು ನುಗ್ಗಿದ್ದು ಬೆಂಗಳೂರಿನ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಬಳಿರೋ ಶ್ರೀ ಭೂಮಿಕಾ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ನಡೆಸುತ್ತಿರೋ ವೃದ್ಧಾಶ್ರಮ ಮತ್ತು ಅನಾಥಾಲಯಕ್ಕೆ. ತಗಡು ಶೀಟು ಹಾಕಿರೋ ಒಂದು ಹಾಲ್, ಅದರಲ್ಲಿ 10 ಬೆಡ್ಗಳು. ಆ ಬೆಡ್ಗಳಲ್ಲಿ ಒಂದು ಮತ್ತೊಂದು ವೃದ್ಧ ಜೀವ ಮಲಗಿತ್ತು. ಇನ್ನು ಹೊರಗಡೆ ಹೊಸತಾಗಿ ನಿರ್ಮಿಸಿರೋ ಕೋಣೆಗಳಲ್ಲಿ 6-7 ಮಂದಿ ವೃದ್ಧರು, ಮಾನಸಿಕ ಅಸ್ವಸ್ಥರನ್ನ ಇರಿಸಲಾಗಿದೆ. ಆದರೆ ಅವರ ನಿಟ್ಟ ಸ್ಥಿತಿ ಕರುಣಾಜನಕವಾಗಿತ್ತು. ಸ್ವಚ್ಛತೆ ಇಲ್ಲವೇ ಇಲ್ಲ. ಇನ್ನು ಇಲ್ಲಿ ನಿಮ್ಮನ್ನು ಹೇಗೆ ನೋಡಿಕೊಳ್ಳಲಾಗುತ್ತಿದೆ ಅಂತ ಅಲ್ಲಿದ್ದ ಒಬ್ಬ ಅಸಹಾಯಕ ಅಜ್ಜಿ ಹತ್ರ ಕೇಳಿದ್ವಿ. ಆಗ ಅವರು ಭಯ ಬಿದ್ದು ಹೇಳಿದ ಮಾತುಗಳನ್ನ ನೀವೇ ಕೇಳಿ. ಚೆನ್ನಾಗಿದೆಯಲ್ಲ. ನನಗೆ ಶಾಂತಿ ಇಲ್ಲ. ಎಲ್ಲಾದರೂ ಕರ್ಕೊಂಡೋಗ್ಬಿಟ್ರೆ ನಾನು ಇರ್ತೀನಿ. ಹೊಲಸು ಮಾತು ಆಗಲ್ಲ ಕಣಮ್ಮ. ಇವರನ್ನ ನೋಡಿಕೊಳ್ಳಲು ಸಹಾಯಕರಿಲ್ಲ. ಅಂಗವಿಕಲರಾಗಿದ್ರು ಅವರವರೇ ಬಟ್ಟೆ ಒಗೆಯಬೇಕು, ಸ್ವಚ್ಛ ಮಾಡಿಕೊಳ್ಬೇಕು. ಈ ಅನಾಥಾಲಯದ ಮಾಲೀಕ ಇವರೇ. ಹೆಸರು ರಾಮಣ್ಣ. ಇವರು ಅನಾಥರ ಹೆಸರಲ್ಲಿ ಹಣ, ವಸ್ತು, ಬಟ್ಟೆ ಸಂಗ್ರಹಿಸ್ತಾರೆ. ಆದ್ರೆ ಅದನ್ನ ಅನಾಥರಿಗೆ ನೀಡದೆ ಮಾರ್ತಾರೆ, ಹಣ ಸಂಪಾದಿಸುತ್ತಿದ್ದಾರೆ ಅನ್ನೋ ದೂರಿನ ಪತ್ರವೊಂದು ನಮಗೆ ಬಂದಿತ್ತು. ಈ ಬಗ್ಗೆ ಅವರ ಹತ್ರ ಕೇಳಿದ್ರೆ ಅವರಂತಾರೆ, ಖಂಡಿತವಾಗ್ಲೂ ನೋಡಿ, ಆಶ್ರಮ ಇಲ್ದೇನೆ, ಟ್ರಸ್ಟ್ ಇಲ್ದೇನೆ ಸುಮ್ಮನೆ ಒಂದು ಬೇನಾಮಿ ಲೆಟ್ರ್ ಮಾಡಿಸ್ಕೊಂಡು ಬುಕ್ ಮಾಡಿಸ್ಕೊಂಡು ಖಂಡಿತವಾಗ್ಲೂ ಕೂಡ ಆ ರೀತಿ ಬೇರೆ ಆಶ್ರಮದಲ್ಲಿ ಖಂಡಿತ ಮಾಡ್ತಾರೆ ನಾವು ಹೇಳೋಕ್ಕಾಗಲ್ಲ, ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಬಟ್ಟೆ ನಾವು ಮಾರಾಟ ಮಾಡೋದಾಗಲಿ ಅಥವಾ ನಾವು ಯೂಸ್ ಮಾಡ್ಕೊಳ್ಳೋದೇ ಖಂಡಿತ ನಮ್ಮಲ್ಲಿಲ್ಲ. ತಮಾಷೆ ಗೊತ್ತಾ, ಇವರ ಆಶ್ರಮದಲ್ಲಿ ಅನಾಥ ಮಕ್ಕಳೇ ಇಲ್ಲ. ಆದ್ರೆ ತಾನು ಅನಾಥ ಮಕ್ಕಳಿಗೆ ಬಾಳು ಕೊಡುತ್ತಿದ್ದೇನೆ ಅಂತ ದಾನಿಗಳಿಗೆ ಹೇಳ್ತಾರೆ. ನಕಲಿ ಮಕ್ಕಳನ್ನ ತೋರಿಸಿ ಹಣ ಗಳಿಸ್ತಾರೆ. ಈ ಕುರಿತು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ದಾನಿಗಳ ರೀತಿ ಹೋದ ನಮಗೆ ರಾಮಣ್ಣ 5-6 ಮಕ್ಕಳನ್ನ ತೋರಿಸಿದ್ರು.
ಹಂಗೆ ಇದು ಮಾಡ್ಕೋಬಾರ. ಆದ್ರೆ ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಮಕ್ಕಳೇ ಇರ್ಲಿಲ್ಲ. ಸುಳ್ಳು ಹೇಳಿದ ರಾಮಣ್ಣ ಅವರ ಬಣ್ಣ ಬಯಲಾಯ್ತು ನೋಡಿ. ಗಪ್ಪು ನಾತ ಕಾನೂನು ಖೋತ. ಅದು 2 ಮಹಡಿ ಮನೆ. ಈ ಮನೆಯಲ್ಲಿ ಅನಾರೋಗ್ಯ ಪೀಡಿತ ವೃದ್ಧರಿದ್ದಾರೆ. ಅವರ ಜೊತೆಗೆ ಅನಾಥ ಮಕ್ಕಳೂ ಇದ್ದಾರೆ. ದುರಂತ ಅಂದ್ರೆ ಇವರ ಆರೈಕೆ ಮಾಡಲು ಮಾತ್ರ ಒಬ್ಬರೇ ಒಬ್ಬರು. ವೃದ್ಧರು ಹಾಸಿಗೆಯಲ್ಲೇ 1-2 ಮಾಡ್ತಾರೆ. ಜೊತೆಗೆ ಕಿರಿಕಿರಿ ಮಾತುಗಳನ್ನಾಡ್ತಾರೆ. ಇವುಗಳನ್ನೆಲ್ಲ ಕೇಳಿಕೊಂಡು ನೋಡಿಕೊಂಡು ಈ ಅನಾರೋಗ್ಯಕರ ವಾತಾವರಣದಲ್ಲಿ ಈ ಮಕ್ಕಳು ಬೆಳೆಯುತ್ತಿದ್ದಾರೆ. ಈ ಸಂಸ್ಥೆ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘಿಸುತ್ತಿದೆ. ಆದ್ರೆ ಡೊನೇಷನ್ ಮಾತ್ರ ಭರ್ಜರಿಯಾಗಿ ಕಲೆಕ್ಟ್ ಮಾಡಿಕೊಳ್ಳುತ್ತಿದೆ. ಕೋಲಲ್ಲಿ ಹೊಡಿತಾರೆ, ಮರಕ್ಕೆ ಕಟ್ಟಿ ಹಾಕ್ತಾರೆ. ಮಾಗಡಿ ರಸ್ತೆಯ ನಂತರ ನಾವು ಹೊರಟಿದ್ದು ಉತ್ತರಹಳ್ಳಿ ಕಡೆ. ಅಲ್ಲಿ ಅಂಬಿಗರ ಚೌಡಯ್ಯ ಶಿಕ್ಷಣ ಸಂಸ್ಥೆ ನಡೆಸುತ್ತಿರೋ ಅನಾಥ ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮಕ್ಕೆ ಹೋದ್ವಿ. ನಾವು ಒಳಗೆ ಹೋಗುತ್ತಿದ್ದಂತೆ ನರಳಾಟದ ಕೂಗೊಂದು ಕೇಳಿ ಬಂತು. ಅದೇನು ಅಂತ ನೋಡಲು ಹತ್ತಿರ ಹೋದಾಗ ಅನಾಥ ಬುದ್ಧಿಮಾಂದ್ಯ ಹುಡುಗನನ್ನು ತೆಂಗಿನ ಮರಕ್ಕೆ ಈ ರೀತಿ ಕಟ್ಟಿದ್ರು. ಆತ ನೋವಲ್ಲಿ ನರಳುತ್ತಿದ್ದ. ನಿಂತಲ್ಲೇ ನಿಂತು ಸುಸ್ತಾಗಿದ್ದ. ನಮ್ಮ ಆಗಮನ ಆಗುತ್ತಿದ್ದಂತೆ ಒಬ್ಬ ಹುಡುಗ ಬಂದು ಅವಸರವಸರವಾಗಿ ಗಂಟು ಬಿಚ್ಚಿದ. ಒಬ್ಬ ಅಂಗವಿಕಲನನ್ನ ಅಲ್ಲೇ ನೆಲದಲ್ಲಿ ಚಾಪೆ ಹಾಕಿ ಮಲಗಿಸಲಾಗಿತ್ತು. ಇನ್ನು ಕೆಲವರು ತರಕಾರಿ ಹೆಚ್ಚೋ ಕೆಲಸ, ಪಾತ್ರೆ ಒರೆಸೋದ್ರಲ್ಲಿ ಮಗ್ನರಾಗಿದ್ರು. ಇವರೇನಾದ್ರೂ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಬಿಟ್ಟು ಕೊಡ್ತಾರೆ, ಹಿಂಸಿಸ್ತಾರಂತೆ. ಹೊಡೆದ್ರ? ಏನಕ್ಕೆ? ಏನಕ್ಕೆ ಹೊಡೆದ್ರು? ಎಲ್ಲಿ ಹೊಡೆದಿದ್ದು? ಎಲ್ಲಿ ಹೊಡೆದ್ರು? ತಲೆಗೆ. ನೀವು ಕೆಲಸ ಮಾಡಿ ನಿಮ್ಗೆ ಹೊಡಿತಾರ? ಏನು ಹೊಡಿತಾರೆ? ಕೋಲ ಹೊಡಿತಾರೆ ಅಂತ ಹೇಳಿದ್ವು. ಕೋಲಿಂದ ಹೊಡಿತಾರ? ಏನಕ್ಕೆ? ಈ ಅನಾಥಾಲಯದಲ್ಲಿ 20ಕ್ಕೂ ಹೆಚ್ಚು ಬುದ್ಧಿಮಾಂದ್ಯರಿದ್ದಾರಂತೆ. ಈ ಸಂಸ್ಥೆಗೆ ಹಿಂದೆ ಕೇಂದ್ರ ಸರ್ಕಾರದ ಅನುದಾನ ಸಿಕ್ಕುತ್ತಿತ್ತಂತೆ. ಆದ್ರೆ ಈಗ ಇಲ್ಲ. ಈಗೇನಿದ್ರು ದಾನಿಗಳ ಅನುದಾನದಲ್ಲಿ ಆಶ್ರಮ ನಡೆಯುತ್ತಿದೆ. ದಾನಿಗಳಿಗಾಗಿ ಗೋಡೆ ಮೇಲೆ ದೊಡ್ಡ ಮೆನು ಹಾಕಿದ್ದಾರೆ ನೋಡಿ. ಈ ಆಶ್ರಮಕ್ಕೆ ದಾನಿಗಳ ಕೃಪೆ ಭರ್ಜರಿಯಾಗಿದೆ ಅನ್ನೋದಕ್ಕೆ ಇಲ್ಲಿರೋ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕಪಾಟು, ಆಹಾರ ಧಾನ್ಯಗಳ ದಾಸ್ತಾನೇ ಸಾಕ್ಷಿ. ಆದ್ರೆ ಈ ಸೌಲಭ್ಯಗಳು ಸರಿಯಾಗಿ ಈ ಅಸಹಾಯಕರಿಗೆ ಸಿಗುತ್ತಿದೆಯಾ? ದೇವರೇ ಬಲ್ಲ. ಈ ಮಗು ಮುಂದಿನ ಪ್ರಜೆಯಲ್ಲ, ಇಂದಿನ ಪ್ರಜೆ. ಇದು ಈ ದೇಶದ ಕಣ್ಮಣಿ. ಆದ್ರೆ ಈ ಕಣ್ಮಣಿನ ನಾವು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಿದೀವ? 2 ಗಂಡು ಮಕ್ಕಳಿದ್ದಾರೆ, ಯಾರು ನೋಡಲ್ಲ. ಅದಕ್ಕೆ ಬಂದು ಸೇರ್ಕೊಂಡು